ಹರಿ ಓಂ. 4ನೇ ಅಧ್ಯಾಯದ 14ನೇ ಶ್ಲೋಕ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹಾ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬಧ್ಯತೆ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಕರ್ಮದ ಬಂಧನ ಅಂತ ಇರುತ್ತೆ. ಇವತ್ತು ನಾವೆಲ್ಲ ಮನುಷ್ಯರಾಗಿ ಇದ್ದೇವೆ. ನಮ್ಮದೇ ಆಗಿರ್ತಕ್ಕಂತಹ ಕಷ್ಟ ನಷ್ಟಗಳನ್ನ, ಸುಖ ಲಾಭಗಳನ್ನ ಇದೆಲ್ಲ ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ಒಂದೊಂದು ಕರ್ಮ. ಆ ಕರ್ಮ ಲೇಪವನ್ನ ನಾವು ಸುಖದ ರೂಪದಲ್ಲಿ, ದುಃಖದ ರೂಪದಲ್ಲಿ, ಕಷ್ಟದ ರೂಪದಲ್ಲಿ, ನಷ್ಟದ ರೂಪದಲ್ಲಿ, ಆರೋಗ್ಯದ ರೂಪದಲ್ಲಿ, ಅನಾರೋಗ್ಯದ ರೂಪದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ನಾವು ನಮ್ಮ ಕರ್ಮವನ್ನ ನಾವು ಅನುಭವಿಸ್ತಾ ಇರ್ತೇವೆ. ಅಂದ್ರೆ ಕರ್ಮದ ಒಂದು ಗಂಟು, ಆ ಕರ್ಮದ ಒಂದು ಬಂಧನ ಅದು ನಮ್ಮ ಜೊತೆಯಲ್ಲೇ ಇರುತ್ತೆ. ಆ ಕರ್ಮ ಬಂಧದ ಬಿಡುಗಡೆ ಯಾವಾಗ ಅನ್ನೋದು ಪ್ರಶ್ನೆ. ಮತ್ತು ನಮಗೆ ಯಾಕೆ ಕರ್ಮದ ಬಂಧನ ಇದೆ ಅಂತ ಹೇಳಿದ್ರೆ, ಕೆಸರನ್ನ ಮುಟ್ಟಿದಾಗ ಕೈ ಕೆಸರಾಗೋದು ಸಹಜ ಅಲ್ವಾ? ನಾವು ಕೆಸರನ್ನ ಮುಟ್ಟಿ ಕೆಲಸ ಮಾಡ್ತಿದ್ದಾಗ ಕೈ ಕೆಸರಾಗಿ ಆಗತ್ತೆ. ಹಾಗೆ ಕರ್ಮ ಮಾಡ್ತಾ ಇದ್ದಾಗ ಕರ್ಮದ ಲೇಪ ಬಂದೇ ಬರುತ್ತೆ. ಯಾಕಂದ್ರೆ ನಾವು ಕಾಯಿಕವಾದ, ವಾಚಿಕವಾದ, ಮಾನಸಿಕವಾದ ನಮ್ಮ ದೇಹದಿಂದ, ನಮ್ಮ ಮನಸ್ಸಿನಿಂದ, ನಮ್ಮ ಕರ್ಮೇಂದ್ರಿಯಗಳ ಮೂಲಕವಾಗಿ, ಜ್ಞಾನೇಂದ್ರಿಯಗಳ ಮೂಲಕವಾಗಿ ಅನೇಕ ರೀತಿಯಾದ ಕರ್ಮಗಳನ್ನ ಮಾಡ್ತೇವೆ. ಆ ಕರ್ಮಗಳನ್ನೆಲ್ಲ ಮಾಡಿದಾಗ ನಮಗೆ ಅದರಿಂದ ಒಳ್ಳೆಯ ಕರ್ಮದಿಂದಾಗಿ ಪುಣ್ಯ ಪ್ರಾರಬ್ಧ ಬೆಳೆಯುತ್ತೆ, ಕೆಟ್ಟ ಕರ್ಮದಿಂದಾಗಿ ಪಾಪ ಪ್ರಾರಬ್ಧ ಬೆಳೆಯುತ್ತೆ. ಹೀಗೆ ನಮ್ಮ ಕರ್ಮದ ಒಂದು ರಾಶಿ, ಕರ್ಮದ ಒಂದು ಬೆಟ್ಟ ನಿರಂತರವಾಗಿ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಆದ್ರೆ ಕರ್ಮ ಪೂರ್ತಿ ಕಳ್ಕೊಳ್ಳದೇನೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹೇಗೆ ಮತ್ತೆ ಮುಕ್ತಿ ಕಡೆಗೆ ಹೋಗಬೇಕು ಅಂತಾದ್ರೆ ನಮ್ಮ ಸಂಪೂರ್ಣ ಕರ್ಮದ ಒಂದು ಲೇಪ, ಕರ್ಮದ ಒಂದು ರಾಶಿ ಅದು ಕಳಿಬೇಕು. ಕರ್ಮ ರಾಶಿ ಕಳೆದೇನೆ ಮುಕ್ತಿ ಸಿಗೋದಿಲ್ಲ. ಕರ್ಮದ ರಾಶಿಯನ್ನ ಕಳ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಮತ್ತೆ ನೋಡಿ, ನಾವು ಮಾಡುವಂಥದ್ದು ಅಲ್ಪ ಕರ್ಮ. ನಮ್ಮ ಸಾಮರ್ಥ್ಯ ಎಷ್ಟೋ, ನಮ್ಮ ದೈಹಿಕ ಸಾಮರ್ಥ್ಯ, ನಮ್ಮ ಬೌದ್ಧಿಕ ಸಾಮರ್ಥ್ಯ, ನಮ್ಮ ಮಾನಸಿಕವಾದ ಸಾಮರ್ಥ್ಯ ಎಷ್ಟೋ ಅಷ್ಟು ನಾವು ಸಣ್ಣ ಪುಟ್ಟ ಕರ್ಮಗಳನ್ನ ಮಾಡ್ತೇವೆ. ಆದ್ರೆ ದೇವರ ಕರ್ಮ, ದೇವರು ಮಾಡ್ತಕ್ಕಂಥ ಕ್ರಿಯೆ, ಇಡೀ ಜಗತ್ತನ್ನು ಸೃಷ್ಟಿ ಮಾಡುವವನು ಅವನೇ, ಜಗತ್ತನ್ನ ಪಾಲಿಸ್ತಾ ಇರತಕ್ಕಂಥವನು ಅವನೇ, ಕೊನೆಗೆ ಜಗತ್ತನ್ನ ಸಂಹಾರ ಮಾಡುವವನು ಅವನೇ. ಮತ್ತು ಈ ಸ್ಥಿತಿ ಸಂದರ್ಭದಲ್ಲಿ ದುರ್ಯೋಧನಾದಿ ವ್ಯಕ್ತಿಗಳಿಗೆ ಕೆಟ್ಟದ್ದನ್ನ ಮಾಡುವವನು ಅವನೇ, ಧರ್ಮರಾಜನಂತಹ ವ್ಯಕ್ತಿಗಳಿಗೆ ಒಳ್ಳೆಯದನ್ನ ಮಾಡತಕ್ಕಂಥವನು ಅವನೇ, ಒಳ್ಳೆಯವರಿಗೂ ಕೆಲವೊಮ್ಮೆ ತಾತ್ಕಾಲಿಕವಾಗಿ ಕಷ್ಟ ಕೊಡೋನು ಅವನೇ, ಅವರಿಗೆ ಸುಖ ಕೊಡೋನು ಅವನೇ, ಲಾಭ ಕೊಡೋನು ಭಗವಂತನೇ, ನಷ್ಟ ಮಾಡುವವನು ಭಗವಂತನೇ. ಎಲ್ಲವನ್ನು ಕೂಡ ಅವನೇ ನಮಗೆಲ್ಲ ಏನೇನಾಗುತ್ತೋ ಅದೆಲ್ಲ ಅವನಿಂದನೇ ಆಗ್ತಕ್ಕಂಥದ್ದು. ಏನವಿನ ಋಣಮಪಿನ ಚಲತಿ. ದೇವರ ಅನುಗ್ರಹ ಇಲ್ಲದೆ ಒಂದು ಹುಲ್ಲುಕಡ್ಡಿ ಕೂಡ ಆಗೋದಿಲ್ಲ. ಅಲ್ಲಿಗೆ ಜಗತ್ತಿನಲ್ಲಿ ಏನೇನಾಗುತ್ತೋ ಅದೆಲ್ಲ ಆಗುವುದು ಯಾರಿಂದ? ಆ ಭಗವಂತನಿಂದಲೇ ಆಗ್ತಕ್ಕಂಥದ್ದು. ನಾವು ಅಲ್ಪ ಕಾರ್ಯವನ್ನ ಮಾಡೇ ಇಷ್ಟೆಲ್ಲ ಕರ್ಮದ ಲೇಪ ನಮಗಿರಬೇಕಾದ್ರೆ ದೇವರಿಗಿನ್ನೆಷ್ಟು ಕರ್ಮದ ಲೇಪ ಇರಬೇಕು ಅನ್ನೋ ಒಂದು ಪ್ರಶ್ನೆ ನಮಗೆ ಬರುತ್ತೆ. ಅದಕ್ಕೆ ಕೃಷ್ಣ ಉತ್ತರ ಕೊಡುತ್ತಿದ್ದಾನೆ. ನಮಾಂ ಕರ್ಮಾಣಿ ಲಿಂಪಂತಿ. ಬಹುವಚನ. ಕರ್ಮ ಕರ್ಮಣಿ ಕರ್ಮಾಣಿ. ಕರ್ಮಾಣಿ ಅನ್ನೋದು ಬಹುವಚನ. ಕರ್ಮಗಳು ನನ್ನನ್ನು ಅಂಟಿಕೊಳ್ಳುವುದಿಲ್ಲ, ಕರ್ಮದ ಲೇಪ ನನಗಿಲ್ಲ ಅಂತ ಕೃಷ್ಣ ಹೇಳುತ್ತಿದ್ದಾನೆ. ಕರ್ಮದ ಲೇಪ ಭಗವಂತನಿಗಿಲ್ಲ. ನೋಡಿ, ನಾವು ಕರ್ಮ ಮಾಡುತ್ತೇವೆ, ಅನೇಕ ರೀತಿಯಾದಂಥ ಕ್ರಿಯೆಗಳನ್ನ, ಕಾಯಿಕವಾದ, ವಾಚಿಕವಾದ, ಮಾನಸಿಕವಾದ ಕ್ರಿಯೆಗಳನ್ನ ಮಾಡ್ತೇವೆ, ಅದರ ಪುಣ್ಯ ಪಾಪವನ್ನ ಪಡಿತೇವೆ. ಆದರೆ ದೇವರು ಮಾತ್ರ ಒಳ್ಳೆಯವನಿಗೆ ಒಳ್ಳೇದು ಮಾಡಿದ ಕೂಡಲೇ ಅವನ ಪುಣ್ಯ ಪ್ರಾರಬ್ಧ ಬೆಳೆಯೋದಿಲ್ಲ, ಕೆಟ್ಟವನಿಗೆ ಶಿಕ್ಷೆ ಕೊಟ್ಟ ಕೂಡಲೇ ಭಗವಂತನ ಪಾಪ ಪ್ರಾರಬ್ಧವೂ ಕೂಡ ಬೆಳೆಯೋದಿಲ್ಲ. ಯಾರೊಬ್ಬನ್ನ ಸನ್ಮಾನಿಸ್ತಾ ಅಂತ ಹೇಳಿ ಅವನಿಗೆ ಪುಣ್ಯ ಹೆಚ್ಚಾಗುವುದಿಲ್ಲ, ಇನ್ನೊಬ್ಬ ಯಾರನ್ನ ಅವಮಾನಿಸ್ತಾ ಅಂತ ಹೇಳಿ ದೇವರಿಗೆ ಪಾಪವು ಪಾಪ ಪ್ರಾರಬ್ಧವೂ ಕೂಡ ಬೆಳೆಯೋದಿಲ್ಲ. ನಮಾಂ ಕರ್ಮಾಣಿ ಲಿಂಪಂತಿ. ಭಗವಂತನಿಗೆ ಕರ್ಮದ ಲೇಪ ಇಲ್ಲ. ಲಿಪ ಉಪದಾಹೆ ಅಂದ್ರೆ ಅಂಟುಕೊಳ್ಳೋದು, ಕರ್ಮ ಅಂಟಿಕೊಳ್ಳೋದು. ಏನು, ಕೆಸರನ್ನ ಮುಟ್ಟಿದಾಗ ಕೆಸರು ನಮ್ಮ ಕೈಗೆ ಅಂಟಿಕೊಳ್ಳುತ್ತಲ್ಲ, ಹಾಗೆ ಕರ್ಮ ಮಾಡಿದಾಗ ಕರ್ಮ ಅಂಟಿಕೊಳ್ಳೋದು ಅದು ನನಗಿಲ್ಲ. ನನ್ನನ್ನು ಕರ್ಮಗಳು ಅಂಟಿಕೊಳ್ಳುವುದಿಲ್ಲ. ಬಹುವಚನ ಪ್ರಯೋಗ. ಅದು ಸೃಷ್ಟಿ ಮಾಡುವಾಗ ಭಗವಂತ ಮಾಡುವಂತ ಕರ್ಮ. ಸೃಷ್ಟಿ ಅಂದ್ರೆ ಏನು? ಹುಟ್ಟಿಸೋದು. ದೇವರು ಹೇಗೆ ಹುಟ್ಟಿಸ್ತಾನೆ? ಉದ್ದೇಶಪೂರ್ವಕವಾಗಿ ಯಾರನ್ನ ಒಳ್ಳೆಯವರನ್ನಾಗಿ ಮಾಡೋದಿಲ್ಲ, ಉದ್ದೇಶಪೂರ್ವಕವಾಗಿ ಯಾರನ್ನ ಕೆಟ್ಟವರನ್ನಾಗಿ ಮಾಡೋದಿಲ್ಲ.
ಯಾವುದೋ ಒಂದು ಪೂರ್ವಾಗ್ರಹವನ್ನ ಇಟ್ಟುಕೊಂಡು ಯಾರನ್ನೋ ಧನಿಕನನ್ನಾಗಿ ಮಾಡೋದಿಲ್ಲ, ಮತ್ತೊಬ್ಬನ್ನ ಬಡವನನ್ನಾಗಿ ಮಾಡೋದಿಲ್ಲ. ಇನ್ನೇನೋ ಪೂರ್ವಾಗ್ರಹವನ್ನ ಇಟ್ಟುಕೊಂಡು ಒಬ್ಬನನ್ನ ಬುದ್ಧಿವಂತನಾಗಿ ಮಾಡುವುದೂ ಇಲ್ಲ, ಮತ್ತೊಬ್ಬನನ್ನ ದಡ್ಡನನ್ನಾಗಿ ಮಾಡುವುದೂ ಇಲ್ಲ. ದೇವರ ದೇವರು ಸೃಷ್ಟಿ ಮಾಡೋದು ಅಂದ್ರೆ ಅದು ಹೇಗೆ? ದೇವರು ಮಾಡತಕ್ಕಂಥ ಸೃಷ್ಟಿ ಎಂಬತಕ್ಕಂಥದ್ದು ಅದು ಕೇವಲ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅದು ಪರಿಪಕ್ವವಾಗುವಂತೆ ಮಾಡೋದಷ್ಟೇ. ಮಾವಿನ ಬೀಜ ಮಾವಿನ ಮರವಾಗುವಂತೆ ಮಾಡ್ತಾನೆ, ಹಲಸಿನ ಬೀಜ ಹಲಸಿನ ಮರವಾಗುವಂತೆ ಮಾಡ್ತಾನೆ, ಕಹಿಬೇವಿನ ಬೀಜ ಕಹಿಬೇವಾಗುವಂತೆ ಮಾಡ್ತಾನೆ, ಹಾಗಲಕಾಯಿ ಹಾಗಲಕಾಯಿ ಆಗುವಂತೆ ಮಾಡ್ತಾನೆ. ಅಂದ್ರೆ ಯಾವುದು ಯಾವುದು ಹೇಗೆ ಹೇಗೆ ಇದೆಯೋ ಹಾಗಾಗಿ ಜಗತ್ತಿನಲ್ಲಿ ತೆರೆದುಕೊಳ್ಳುವಂತೆ ಮಾಡತಕ್ಕಂಥವನು ಭಗವಂತ. ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಕಾಮಕ್ರೋಧಗಳಿಲ್ಲ, ಯಾರ ಮೇಲೂ ಕೂಡ ರಾಗದ್ವೇಷಗಳು ಭಗವಂತನಿಗೆ ಇಲ್ಲ, ಯಾರ ಮೇಲೆ ಅಸೂಯೆಯೂ ಇಲ್ಲ, ಯಾರ ಮೇಲೆ ಪ್ರೀತಿಯೂ ಇಲ್ಲ. ಹಾಗಾಗಿ ದೇವರು ಮಾಡುವಂತ ಕರ್ಮಗಳಿದ್ದಾವಲ್ಲ, ಸೃಷ್ಟಿ ಇರ್ಬೋದು, ಸ್ಥಿತಿ ಕರ್ಮ ಇರ್ಬೋದು, ಲಯ ಕರ್ಮ ಇರ್ಬೋದು, ಅದು ಯಾವುದರಿಂದಲೂ ಕೂಡ ಭಗವಂತನಿಗೆ ಕರ್ಮದ ಲೇಪ ಇಲ್ಲ. ನಮಾಂ ಕರ್ಮಾಣಿ ಲಿಂಪಂತಿ, ಕರ್ಮಗಳು ನನ್ನನ್ನ ಅಂಟಿಕೊಳ್ಳುವುದಿಲ್ಲ, ಕರ್ಮದ ಲೇಪ ನನಗಿಲ್ಲ. ಯಾಕೆ ಕರ್ಮದ ಲೇಪ ನನಗಿಲ್ಲ ಅನ್ನೋದಕ್ಕೆ ಭಗವಂತ ಕಾರಣ ಕೊಡ್ತಾ ಇದ್ದಾನೆ. ನಮೇ ಕರ್ಮ ಫಲೇ ಸ್ಪೃಹ, ಕರ್ಮದ ಫಲ, ಈಗ ನಾವು ಮಾಡುವಂತ ಏನೇ ಒಂದು ಕೆಲಸ ಆಗಲಿ ಅದರ ಹಿಂದೆ ಒಂದು ಫಲದ ಉದ್ದೇಶ ನಮಗಿರುತ್ತೆ. ಒಂದು ಮಾತಿದೆ ಸಂಸ್ಕೃತದಲ್ಲಿ, ಪ್ರಯೋಜನಂ ಅನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ ಅಂತ. ಪ್ರಯೋಜನ ಇಲ್ಲದೇನೆ ಒಬ್ಬ ಮಂದ ಅಂದ್ರೆ ಅಲ್ಪಜ್ಞಾನಿ, ತಿಳುವಳಿಕೆಯಲ್ಲಿ ಇರತಕ್ಕಂಥ ವ್ಯಕ್ತಿಯು ಕೂಡ ಪ್ರವೃತ್ತಿ ಮಾಡೋದಿಲ್ಲ ಅಂತ. ಅಂದ್ರೆ ಏನೇ ಮಾಡ್ಲಿಕ್ಕೆ ಹೊರಟರು ಕೂಡ ಇದರಿಂದ ನನಗೇನು, ಇದರಿಂದ ನನಗೇನಾಗತ್ತೆ, ನನಗೆ ಇದರಿಂದ ಒಳ್ಳೇದಾಗತ್ತೋ ಕೆಟ್ಟದ್ದಾಗತ್ತೋ, ನನಗೆ ಇದರಿಂದ ಏನು ಲಾಭ, ಇದನ್ನ ನಾನು ಮಾಡದೇ ಇದ್ರೆ ನಾನೇನ್ ಕಳ್ಕೊಳ್ತೇನೆ, ಈ ವಿಚಾರಗಳನ್ನ ಮಾಡಿಯೇ ಯಾವುದಾದರೂ ಕೆಲಸವನ್ನ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಪ್ರವೃತ್ತಿಯನ್ನ ಮಾಡ್ತಾನೆ. ಹಾಗಾಗಿ ಒಬ್ಬ ವ್ಯಕ್ತಿ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅಂತ ಹೇಳಿದ್ರೆ ಅದರ ಹಿಂದಿನ ಲಾಭವನ್ನ ನೋಡುವಂಥದ್ದು ಒಂದು ಮನುಷ್ಯನ ಸಹಜವಾದ ಗುಣ. ಆದ್ರೆ ಭಗವಂತ ಅವನಿಗೆ ಕರ್ಮದ ಫಲದಲ್ಲಿ ಸ್ಪೃಹ ಅಂದ್ರೆ ಬಯಕೆ, ಅದು ಭಗವಂತನಿಗೆ ಇಲ್ಲ. ಭಗವಂತ ಈ ನಾನು ಜಗತ್ತನ್ನ ಸೃಷ್ಟಿ ಮಾಡುವುದರಿಂದ ನನಗಿಂತದ್ದಾಗ್ಲಿ, ನನಗಿಂತದ್ದು ಸಿಗಲಿ, ಯಾವುದೇ ರೀತಿಯಾಗಿರತಕ್ಕಂಥ ಇಂತಹ ಬಯಕೆಗಳು ಭಗವಂತನಿಗೆ ಇಲ್ಲ. ಕರ್ಮದ ಫಲದಲ್ಲಿ, ಕರ್ಮ ಮಾಡುವುದರಿಂದ ಸಿಗುವಂತಹ ಫಲದಲ್ಲಿ ಭಗವಂತನಿಗೆ ಸ್ಪೃಹ ಇಲ್ಲ. ಸ್ಪೃಹ ಅಂದ್ರೆ ಬಯಕೆ ಅಂತ ಅರ್ಥ. ಈ ಕೆಲಸ ಮಾಡ್ತೇನೆ, ಈ ಕೆಲಸ ಮಾಡೋದ್ರಿಂದ ಇಂಥದ್ದು ನನಗೆ ಸಿಗಬೇಕು, ಈ ತರ ಯಾವುದೇ ಪೂರ್ವಾಗ್ರಹಗಳು ಪೂರ್ವಾಲೋಚನೆಗಳು ಭಗವಂತನಿಗೆ ಇಲ್ಲ. ಅಂದ್ರೆ ದೇವರಿಗೆ ನೋಡಿ ಕರ್ಮದ ಲೇಪ ಯಾಕಿಲ್ಲ? ಅವನು ಫಲಾಪೇಕ್ಷೆಯನ್ನ ಇಟ್ಟುಕೊಂಡು ಕರ್ಮ ಮಾಡ್ತಾ ಇಲ್ಲ, ಫಲದ ಬಗ್ಗೆ ಅಪೇಕ್ಷೆಯನ್ನ ಇಟ್ಟುಕೊಂಡು ಕರ್ಮ ಮಾಡ್ತಾ ಇಲ್ಲ. ಅದರಿಂದಾಗಿ ಭಗವಂತನಿಗೆ ಕರ್ಮದ ಲೇಪ ಇಲ್ಲ. ಅಂದ್ರೆ ದೇವರು ನಮಗೆ ಈ ಮೂಲಕ ಸೂಚನೆ ಕೊಡ್ತಾ ಇದ್ದಾನೆ, ನಾವು ಕೂಡ ಕರ್ಮವನ್ನ ಮಾಡುವಾಗ ನಾವೇನು ನಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡ್ತೀವೋ, ಅದು ಆಧ್ಯಾತ್ಮಿಕವಾದ ಕೆಲಸ ಇರಬಹುದು, ಲೌಕಿಕವಾದ ಕಾರ್ಯಗಳಿರಬಹುದು, ನಮ್ಮ ಮನೆ ಕಾರ್ಯಗಳಿರಬಹುದು, ಏನೇನು ನಮ್ಮ ಪಾಲಿನ ಕರ್ತವ್ಯಗಳನ್ನ, ನಮ್ಮ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡ್ತಾ ಹೋಗ್ತೀವಿ. ಆ ನಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡುವಾಗ, ನಮ್ಮ ಜವಾಬ್ದಾರಿಯನ್ನ ನಾವು ನಿರ್ವಹಣೆ ಮಾಡತಕ್ಕಂಥ ಸಂದರ್ಭದಲ್ಲಿ, ಅಥವಾ ಯಾವುದೇ ಒಂದು ದೈವಿಕವಾದ ಆಧ್ಯಾತ್ಮಿಕವಾದ ಕಾರ್ಯಗಳನ್ನ ಮಾಡ್ತಕ್ಕಂಥ ಸಂದರ್ಭ ಇರಬಹುದು, ಪ್ರತಿ ಸಂದರ್ಭಗಳಲ್ಲೂ ಎಲ್ಲಾ ಸಂದರ್ಭಗಳಲ್ಲೂ ನಾವು ಆ ಫಲದ ಬಗ್ಗೆ ಬಯಕೆಯನ್ನು ಇಟ್ಕೊಳ್ಬಾರದು. ಕರ್ಮದ ಫಲ, ಕರ್ಮದಿಂದ ಕೆಲಸದಿಂದ ಸಿಗುವಂತ ಫಲ ಇದೆಯಲ್ಲ, ಅದರ ಬಗ್ಗೆ ಇರುವಂತ ಸ್ಪೃಹವನ್ನ ಬಿಡಬೇಕು, ಬಯಕೆಯನ್ನ ಬಿಡಬೇಕು. ಬಯಕೆಯನ್ನ ಬಿಟ್ಟು ಇದು ನನ್ನ ಜವಾಬ್ದಾರಿ, ಈ ಜವಾಬ್ದಾರಿಯನ್ನ ನಾನು ಸಮರ್ಥವಾಗಿ ನಿರ್ವಹಣೆ ಮಾಡುವಂಥದ್ದು ಭಗವಂತನ ಪೂಜೆ, ಈ ಎಲ್ಲಾ ಭಾವನೆಗಳನ್ನ ಇಟ್ಟು ನಾವು ಪೂಜೆ ಮಾಡಬೇಕು, ಅಥವಾ ನಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡಬೇಕು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಜವಾಬ್ದಾರಿಗಳು ಇರುತ್ತೆ, ಅದನ್ನ ನಿರ್ವಹಣೆ ಮಾಡಬೇಕು. ಆಗ ನಮಗೆ ಕರ್ಮದ ಫಲ ಲೇಪ ಎಂಬುದು ಇರುವುದಿಲ್ಲ. ಅಂದ್ರೆ ಕರ್ಮದ ಫಲ ಅಂಟುಕೊಳ್ಳಬಾರದು. ಅಂಟುಕೊಂಡ್ರೆ ಮಾತ್ರ, ಕೈಗೆ ಕೆಸರಾದ್ರೆ ಮಾತ್ರ ಕೈ ಕೆಸರನ್ನ ನಾವೇನು ಮಾಡ್ಕೊಳ್ಬೇಕಾಗತ್ತೆ, ತೊಳ್ಕೊಳ್ಬೇಕಾಗತ್ತೆ ಅಲ್ವಾ? ಕೆಸರೇ ಆಗದೆ ಇದ್ರೆ ಕೈ ತೊಳ್ಕೊಳ್ಳೇಬೇಕಾಗಿಲ್ಲ. ಅಂದ್ರೆ ನಮಗೆ ಕರ್ಮದ ಲೇಪ, ಕರ್ಮ ಅಂಟುಕೊಂಡಂತ ಕರ್ಮವನ್ನ ಕಳೆದುಕೊಳ್ಳಿಕ್ಕೋಸ್ಕರವಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಪ್ರಯತ್ನ ಮಾಡ್ಬೇಕಾಗತ್ತೆ. ಆದರೆ ಕರ್ಮದ ಲೇಪ
ಎಚ್ಚರಿಕೆ ವಹಿಸಬೇಕು ಅಂತ ಆದ್ರೆ ನಿರಂತರವಾಗಿ ನಾವು ನಿಷ್ಕಾಮ ಕರ್ಮವನ್ನ ಮಾಡಬೇಕು. ಯಾವುದೇ ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಬೇಕಾದ ಸಂದರ್ಭ ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂತಹ ಆ ಬೇರೆ ಬೇರೆ ಆಧ್ಯಾತ್ಮಿಕವಾದ ಕಾರ್ಯಗಳನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಕೂಡ ಫಲದ ಬಗ್ಗೆ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ ನಾವು ನಮ್ಮ ಪಾಲಿನ ಕರ್ತವ್ಯಗಳನ್ನು ಮಾಡಿದಾಗ ಕರ್ಮದ ಲೇಪ ನಮಗಾಗೋದಿಲ್ಲ. ಮತ್ತು ದೇವರಿಗೆ ಕರ್ಮದ ಲೇಪ ಇಲ್ಲ ಅಂತ ತಿಳ್ಕೊಳ್ಬೇಕು ಅಂತ ಕೃಷ್ಣ ಹೇಳ್ದ. ಆ ತಿಳ್ಕೊಳ್ಳೋದ್ರಿಂದ ಇತಿಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬದ್ಧತೆ. ದೇವರನ್ನ ಈ ತರ ತಿಳ್ಕೊಳ್ಬೇಕು. ಭಗವಂತ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನ ಮಾಡಿದರೂ ಕೂಡ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ಮದ ಲೇಪ ಇಲ್ಲ. ಮತ್ತು ಜಗತ್ತಿನ ಪ್ರತಿಯೊಂದು ಕಾರ್ಯಗಳನ್ನ ಮಾಡತಕ್ಕಂಥವನು ಭಗವಂತನೇ ಆಗಿದ್ದಾನೆ. ಹೀಗೆ ದೇವರನ್ನ ಯಾರು ತಿಳ್ಕೊಳ್ತಾರೋ ಅವನು ಕರ್ಮದ ಬಂಧನಕ್ಕೆ ಒಳಗಾಗೋದಿಲ್ಲ. ಕರ್ಮಭಿಹಿ ಸಹ ನಬದ್ಧತೆ. ಕರ್ಮಭಿಹಿ ಬಹುವಚನ ಪ್ರಯೋಗ. ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ, ಮೂರು ರೀತಿಯಾದ ಕರ್ಮಗಳು. ಸಂಚಿತ ಕರ್ಮಗಳು ಅಂದ್ರೆ ಸ್ಟಾಕು. ಇವತ್ತು ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ ಅಂದ್ರೆ ಯಾವುದೋ ಒಂದು ಕರ್ಮ ಫಲ ಕೊಟ್ಟಿದೆ ಅಂತ ಅಷ್ಟೇ ಅರ್ಥ. ಎಷ್ಟೋ ರಾಶಿ ರಾಶಿ ಕರ್ಮಗಳನ್ನ ಅನುಭವಿಸ್ಬೇಕಾಗಿರತ್ತೆ. ಅದೆಲ್ಲ ಕರಗ್ಬಿಡತ್ತೆ. ನಾವು ದೇವರ ಬಗ್ಗೆ ಸರಿಯಾಗಿ ಹಂತವಾಗಿ ತಿಳಿತಾ ಹೋದ್ರೆ ನಮ್ಮ ಕರ್ಮದ ಒಂದು ದೊಡ್ಡ ಬೆಟ್ಟ ಇರುತ್ತಲ್ಲ, ದೊಡ್ಡ ಕರ್ಮದ ಮೂಟೆಗಳಿರ್ತಾವಲ್ಲ, ಅದೆಲ್ಲ ಕ್ರಮೇಣ ಕರಗ್ತಾ ಹೋಗ್ಬಿಡತ್ತೆ. ಇನ್ನು ಆಗಾಮಿ ಕರ್ಮ, ಈ ಜನ್ಮದಲ್ಲಿ ನಾವು ದೇವರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ತಾ ಇದ್ದೇವೆ, ನಮ್ಮ ಪಾಲಿನ ಕರ್ತವ್ಯಗಳನ್ನು ನಾವು ಸಮರ್ಥವಾಗಿ ನಿರ್ವಹಣೆ ಮಾಡ್ತಾ ಇದ್ದೇವೆ, ಫಲಾಪೇಕ್ಷೆ ಇಲ್ಲದೇನೆ ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ. ಹಾಗೆ ಮಾಡಿದಾಗ ಆಗಾಮಿ ಕರ್ಮಗಳು, ಹೊಸದಾದ ಕರ್ಮದ ಲೇಪ, ಹೊಸದಾದ ಕರ್ಮದ ಬಂಧನ ಅದು ನಮ್ಗಿರೋದಿಲ್ಲ. ಏನೋ ಒಂದೇ ಪ್ರಾರಬ್ಧ. ನಮ್ಮ ಪ್ರಾರಬ್ಧ ಕರ್ಮ ಅಂತ ಏನಿರುತ್ತೋ ಅದನ್ನ ಅನುಭವಿಸಿಕೊಂಡು ಕರ್ಮದ ಬಂಧವನ್ನ ಕಳ್ಕೊಂಡ್ಬಿಟ್ರೆ ಮುಗಿದೋಯ್ತು. ಹಾಗಾಗಿ ಕರ್ಮ ಬಿಹೀನ ಸಬದ್ಧತೆ. ಆ ಕರ್ಮದ ಬಂಧನದಿಂದ ಬಿಡುಗಡೆ ನಾವು ಪಡ್ಕೊಳ್ಬೇಕು ಅಂತ ಆದ್ರೆ ದೇವರನ್ನ ಚೆನ್ನಾಗಿ ತಿಳ್ಕೊಳ್ಬೇಕು, ದೇವರ ಬಗ್ಗೆ ಸರಿಯಾದ ಜ್ಞಾನವನ್ನ ಪಡಿಬೇಕು. ನಮ್ಮ ಪಾಲಿನ ಕರ್ತವ್ಯಗಳನ್ನ ನಾವು ಅದೊಂದು ದೇವತಾರಾಧನೆ ಎಂಬ ಭಾವನೆಯಿಂದ ಮಾಡಬೇಕು. ಮಾಡುವಾಗ ಯಾವುದೇ ಫಲಾಪೇಕ್ಷೆ ಇರಬಾರದು. ನಾನು ಮಾಡ್ತಾ ಇದ್ದೇನೆ ಎಂಬತಕ್ಕಂಥ ಅಹಂಕಾರ ಇರಬಾರದು. ನನ್ನಿಂದಲೇ ಆಯ್ತು ಎಂಬತಕ್ಕಂಥ ಅಹಂಕಾರ ಮಮಕಾರಗಳೆಲ್ಲವನ್ನು ಕೂಡ ಬದಿಗಿಟ್ಟು, ಫಲದ ಅಪೇಕ್ಷೆಯನ್ನು ಬದಿಗಿಟ್ಟು ಕೇವಲ ಇದು ದೇವರ ಪೂಜೆ ಎಂಬ ಭಾವನೆಯಿಂದ ನಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡಬೇಕು. ಹೀಗೆಲ್ಲ ಮಾಡುವುದರಿಂದಾಗಿ ಕರ್ಮಭಿಹಿ ಸಹ ನಬದ್ಧತೆ. ಅವನು ಕರ್ಮದ ಬಂಧನಕ್ಕೆ ಒಳಗಾಗೋದಿಲ್ಲ. ಅಂದ್ರೆ ಕರ್ಮದ ಬಂಧನವನ್ನ ಬಿಡಿಸ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಪ್ರತಿಯೊಬ್ಬರಿಗೂ ಇರುತ್ತೆ. ಆ ಕರ್ಮದ ಬಂಧನವನ್ನ ಬಿಡಿಸ್ಕೊಳ್ಬೇಕು ಅಂತ ಆದ್ರೆ ಪ್ರಾಕ್ಟಿಕಲ್ ಆಗಿ ಈ ರೀತಿಯಲ್ಲಿ ಇರಬೇಕು ಅನ್ನೋದು ಆ ಭಗವಂತ ನಮಗೆ ನೀಡ್ತಾ ಇರತಕ್ಕಂತ ಒಂದು ಮಾರ್ಗದರ್ಶನ. ಅನ್ವಯ ನೋಡ್ಕೊಳ್ಳಿ. ಯಾವ ಮೊದಲು ಮಾಂ ನನ್ನನ್ನು, ಕರ್ಮಾಣಿ ಕರ್ಮಗಳು ನ ಲಿಂಪಂತಿ ಅಂಟಿಕೊಳ್ಳುವುದಿಲ್ಲ. ಅಲ್ಲಿ ಮಾಂ ಅಂದ್ರೆ ನನ್ನನ್ನು ಅಂತ ಒಂದರ್ಥ, ಇನ್ನೊಂದು ಮಾ ಶಬ್ದಕ್ಕೆ ತಾಯಿ ಅಂತ ಅರ್ಥ. ಜಗತ್ತಿನ ತಾಯಿ ಯಾರು? ಲಕ್ಷ್ಮೀದೇವಿ. ಅವಳಿಗೂ ಕರ್ಮಲೇಪ ಇಲ್ಲ. ಯಾಕಂದ್ರೆ ಲಕ್ಷ್ಮೀದೇವಿಯೂ ಕೂಡ ಭಗವಂತನ ಸೃಷ್ಟಿ ಸ್ಥಿತಿ ಲಯ ಕಾರ್ಯದಲ್ಲಿ ಜೊತೆಯಲ್ಲೇ ಇರತಕ್ಕಂಥವಳು. ಆ ಲಕ್ಷ್ಮೀದೇವಿಗೂ ಕರ್ಮದ ಲೇಪವಿಲ್ಲ ಮತ್ತು ನನಗೂ ಕರ್ಮದ ಲೇಪವಿಲ್ಲ. ಅಂದ್ರೆ ನನಗೂ ನನ್ನ ಪತ್ನಿಗೂ, ಜಗತ್ತಿನ ತಂದೆ ತಾಯಿಯಾಗಿರ್ತಕ್ಕಂಥ ನಮ್ಮಿಬ್ಬರಿಗೂ ಕೂಡ ಕರ್ಮದ ಲೇಪವಿಲ್ಲ. ರಾಮಾವತಾರ, ಕೃಷ್ಣಾವತಾರ, ಪರಶುರಾಮಾವತಾರ, ವ್ಯಾಸಾವತಾರ, ನರಸಿಂಹಾವತಾರ, ಯಾವುದೇ ಅವತಾರಗಳನ್ನ ಭಗವಂತ ಮಾಡಿದಾಗ ಅವತಾರಗಳಲ್ಲಿ ಮಾಡತಕ್ಕಂಥ ಕಾರ್ಯಗಳಿಂದಾಗಿ ಯಾವುದೇ ರೀತಿಯಿಂದಲೂ ಕೂಡ ನನಗೂ ನನ್ನ ಪತ್ನಿಗೂ ಕರ್ಮದ ಲೇಪವಿಲ್ಲ. ಮತ್ತು ನನಗೆ ಕರ್ಮ ಫಲೆ, ಕರ್ಮದ ಫಲದಲ್ಲಿ ಅಂದ್ರೆ ಕರ್ಮಗಳಿಂದ ಸಿಗುವಂತ ಫಲ, ಆ ಫಲದ ಬಗೆಗೂ ಕೂಡ ಸ್ಪೃಹ ಅಂದ್ರೆ ಬಯಕೆ. ಇಂತಹ ಕೆಲಸದಿಂದ ಇಂಥದ್ದು ನನಗಾಗ್ಲಿ ಎಂತಕ್ಕಂಥ ಬಯಕೆಯೂ ಕೂಡ ನನಗೆ ಇಲ್ಲ. ಕರ್ಮದ ಲೇಪ ನನಗಿಲ್ಲ. ಯಾಕೆ ಕರ್ಮದ ಲೇಪ ನನಗಿಲ್ಲ ಅಂತ ಹೇಳಿದ್ರೆ ಕರ್ಮಗಳ ಫಲಗಳ ಬಗ್ಗೆ ನನಗೆ ಬಯಕೆ ಇಲ್ಲ. ಆದ್ದರಿಂದ ನನಗೆ ಕರ್ಮಲೇಪವಿಲ್ಲ. ಈ ರೀತಿಯಾಗಿ ಯಾರು ಮಾಂ ನನ್ನನ್ನು ಅಂದ್ರೆ ಒಂದು ನನ್ನನ್ನು ಮತ್ತು ನನ್ನ ಪತ್ನಿಯಾಗಿರ್ತಕ್ಕಂಥ ಲಕ್ಷ್ಮಿಯನ್ನು ಅಭಿಜಾನಾತಿ. ಜಾನಾತಿ ಅಂದ್ರೆ ತಿಳಿಯೋದು, ಅಭಿಜಾನಾತಿ ಅಂದ್ರೆ ಚೆನ್ನಾಗಿ ತಿಳಿಯುವಂಥದ್ದು. ಅಂದ್ರೇನು? ಅದನ್ನ ಸಾಕ್ಷಾತ್ಕಾರ ಪಡ್ಕೊಳ್ಬೇಕು. ನಮಗ್ ಹೌದು ಅಂತ ಆ ಇನ್ನರ್ ಫೀಲಿಂಗ್ ನಮಗ್ ಅನ್ನಿಸ್ಬೇಕು. ದೇವರ ಬಗ್ಗೆ ಸರಿಯಾದ ಒಂದು ಜ್ಞಾನವನ್ನ ಪಡಿಬೇಕು. ಈ ರೀತಿಯಾಗಿ ಯಾರು ನನ್ನನ್ನ ತಿಳಿದುಕೊಳ್ಳುತ್ತಾರೋ ಸಹ ಅಂತಹ ತತ್ವಜ್ಞಾನಿಯು ಕರ್ಮಭಿಹಿ ಕರ್ಮ ಪಾಶಗಳಿಂದಾಗಿ, ಕರ್ಮದ ಬಂಧನಗಳಿಂದಾಗಿ ನ ಬದ್ಧತೆ
ಬಂಧನಕ್ಕೆ ಒಳಗಾಗುವುದಿಲ್ಲ. ಅಂದ್ರೆ ಕರ್ಮದ ಬಂಧನದಿಂದ ಹುಟ್ಟು ಸಾವುಗಳ ಸಂಸಾರದಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬಧ್ಯತೆ. ಶ್ರೀಕೃಷ್ಣಾರ್ಪಣಮಸ್ತು.